ಸಿಲಿಕಾನ್ ಸಿಟಿಯಲ್ಲಿ ವರುಣಾರ್ಭಟಕ್ಕೆ ಭಾರೀ ಅವಾಂತರಗಳೇ ಸೃಷ್ಟಿಯಾಗಿದೆ. ಮಳೆಯ ಅಬ್ಬರಕ್ಕೆ ಧರೆಗುರುಳಿದ್ದಾವೆ ಹಲವು ಮರಗಳು. ಸಿಲಿಕಾನ್ ಸಿಟಿಯಲ್ಲಿ ಅರ್ಧ ಗಂಟೆ ಮಳೆ ಬಂದರೆ ಸಾಕು, ಅವಾಂತರಗಳು ಅಷ್ಟಿಷ್ಟಲ್ಲ. ಅಲ್ಲಿ ನೋಡಿ, ನಿನ್ನೆ ಸುರಿದಂತಹ ಮಳೆಗೆ ಧರೆಗುರುಳಿದ್ದಾವೆ ಹಲವು ಮರಗಳು, ಅವಾಂತರಗಳಾಗ್ಬಿಟ್ಟಿದೆ. ಬಿಬಿಎಂಪಿ ವ್ಯಾಪ್ತಿಯ 8 ವಲಯಗಳಲ್ಲಿ ಮರಗಳು ಬಿದ್ದಿದ್ದಾವೆ. 8 ವಲಯಗಳಲ್ಲಿ ಹಲವೆಡೆ ರಸ್ತೆಯಲ್ಲಿ ನೀರು ನಿಂತು ಸವಾರರಿಗೆ ಸಮಸ್ಯೆ ಉಂಟಾಗಿದೆ, ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ನೋಡಿ, ನಿನ್ನೆ ಸುರಿದಂಥ ಮಳೆ ಏನಿದೆ ಅದು ದೊಡ್ಡ ಮಳೆ ಏನಲ್ಲ, ಅದು ಆದರೆ ಬೆಂಗಳೂರಿಗೆ ದೊಡ್ಡ ಮಳೆ ಅಂತಲೇ ಅರ್ಥ ಅದು. ಯಾಕಂದರೆ ಬಿಸಿಲ ಬೇಗೆಯಲ್ಲಿ ಮಳೆರಾಯ ತಂಪೆರೆದು ಹೋಗ್ತಾ ಇದ್ದಾನೆ, ಆದರೆ ಅವಾಂತರಗಳನ್ನ ಮಾಡಿ ಹೋಗ್ತಾ ಇದ್ದಾನೆ. ನೋಡ್ತಾ ಇದ್ದೀವಿ ನೋಡಿ ದೃಶ್ಯ. ನೋಡಿ, ಮರ ಬಿದ್ದಿದೆ, ಕಾರ್ ಮೇಲೆ ಬಿದ್ದು ಹೋಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ದೊಡ್ಡದೇ ಇದೆ ನೋಡೋಕೆ ಮರ. ಬೈಕಿಗೆ ಸವಾರ ಸಿಕ್ಕಾಕೊಂಡಿದ್ರೆ ಖಂಡಿತ ಅನಾಹುತ ಆಗ್ತಾ ಇತ್ತು. 8 ವಲಯಗಳಲ್ಲಿ, ಬಿಬಿಎಂಪಿಯ 8 ಝೋನ್ಗಳಲ್ಲಿ ಈ ರೀತಿಯಾಗಿ ಅಲ್ಲಲ್ಲಿ ಹಲವು ಮರಗಳು ಧರೆಗುರುಳಿದ್ದಾವೆ. ನೋಡಿ, ರಸ್ತೆ ಮೇಲೆ ಬಿದ್ದುಬಿಟ್ಟಿದೆ, ಮೇನ್ ರೋಡ್ ಅದು. ಈ ಮರ ಬಿದ್ದಿದ್ರಿಂದಾಗಿ ಏನಾಯಿತು, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಯಿತು, ರೋಡ್ ಬ್ಲಾಕ್ ಆಗಿಬಿಟ್ಟಿತ್ತು. ಬಿಬಿಎಂಪಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಯಾರೂ ಕೇರೆ ಮಾಡ್ತಾ ಇಲ್ಲ. ಆ ಮರ ತೆರವು ಮಾಡೋಕ್ಕೆ ಬಂದಿರಲೇ ಇಲ್ಲ ಸುಮಾರು ಗಂಟೆಗಳ ಕಾಲ. ಬೆಂಗಳೂರಿನ 8 ವಲಯಗಳಲ್ಲಿ ಹಲವು ಮರಗಳು ಧರೆಗುರುಳಿದ್ದಾವೆ. ಸಾಕಷ್ಟು ಕಡೆಗಳಲ್ಲಿ ಅವಾಂತರಗಳಾಗಿದೆ, ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ನಿನ್ನೆ ಸಂಜೆಯಿಂದನೇ ಮೋಡ ಕವಿದ ವಾತಾವರಣ ಇತ್ತು, ಒಂದು 6 ಗಂಟೆಯಿಂದ. ಆಮೇಲೆ ಶುರುವಾಯಿತು ನೋಡಿ, 7 ಗಂಟೆಯಿಂದ ಶುರುವಾದಂಥ ಮಳೆ ರಾತ್ರಿ 9:30 10 ಗಂಟೆವರೆಗೂ ಕೂಡ ಆಗಿದೆ. ವಾಹನ ಸವಾರರು ಹೈರಾಣಾಗ್ಬಿಟ್ರು, ಮನೆಗೆ ಹೋಗುವಂಥವ್ರು ಕಚೇರಿಯಿಂದ. ಸಾಕಷ್ಟು ಕಡೆಗಳಲ್ಲಿ ಈ ಫ್ಲೈಓವರ್ಗಳ ಕೆಳಗಡೆ ನೀರು ಸಿಕ್ಕಾಪಟ್ಟೆ ನಿಂತ್ಕೊಂಡಿತ್ತು, ಅಂಡರ್ ಪಾಸ್ಗಳಲ್ಲಿ. ಅದರ ಜೊತೆಗೆ ಟ್ರಾಫಿಕ್ ಸಿಗ್ನಲ್ಗಳಲ್ಲೂ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಬೈಕ್ ಸವಾರರಂತರೂ ಸಿಕ್ಕಾಪಟ್ಟೆ ಹೈರಾಣಾದರು, ನೆನ್ಕೊಂಡೇ ಮನೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಲ್ಲಲ್ಲಿ ಈಗ ಕೆಲವೊಂದಿಷ್ಟು ಕಡೆಗಳಲ್ಲಿ ರಾಜ್ಯ ಕಾಲುವೆಗಳು ಕೂಡ ತುಂಬಿ ಹರಿದಿದ್ದಾವಂತೆ. ಅಂದರೆ ಈ ಕೆಂಗೇರಿ ಆಗಿರ್ಬೋದು, RR ನಗರ ಈ ಭಾಗದಲ್ಲಿ ಅಲ್ಲೂ ಕೂಡ ಸಾಕಷ್ಟು ಅವಾಂತರಗಳಾಗಿದ್ದಾವೆ. ಬಟ್ ಮರಗಳು ಧರೆಗುರುಳಿದ್ರಿಂದಾಗಿ ಸಾಕಷ್ಟು ರೀತಿಯಾದಂಥ ತೊಂದರೆಯನ್ನು ಬೆಂಗಳೂರಿನ ಜನ ಅನುಭವಿಸಬೇಕಾಯಿತು. ಮರಗಳು ಬಿದ್ದಿದ್ದವು, ಸಾಕಷ್ಟು ಕಡೆಗಳಲ್ಲಿ ತೆರವು ಮಾಡುವಂಥ ಕೆಲಸ ಆರಂಭದಲ್ಲಿ ಆಗಲಿಲ್ಲ. ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು. ಇನ್ನು ನೀರು ನೆತ್ಕೊಂಡ್ಬಿಟ್ಟಿತ್ತು ಕಂಪ್ಲೀಟಾಗಿ. ಕೆಲವೊಂದಿಷ್ಟು ಮನೆಗಳಿಗೆ ನೀರು ನುಗ್ಗಿದ್ದಾವೆ, ತಗ್ಗು ಪ್ರದೇಶದ ಮನೆಗಳಿಗೆ. ಹಾಗಾಗಿ ನಿನ್ನೆ ಸುರಿದಂಥ ಮಳೆಯಿಂದಾಗಿ ಬೆಂಗಳೂರಿನ ಜನ ಹೈರಾಣಾದರು. ಯಾಕಂತ ಹೇಳಿದ್ರೆ ನಾವು ನೋಡಿ, ಈ ಬಿರು ಬೇಸಿಗೆಯಲ್ಲಿ ಮಳೆ ಬಂದರೆ ಸಾಕಪ್ಪ ಅಂತ ಕಾಯ್ತಾ ಇರ್ತೀವಿ, ಹಾಗೆ ಅನ್ಕೋತಾರೆ ಜನ. ಆದರೆ ಜಾಸ್ತಿ ಆದರೆ ಏನಾಗುತ್ತೆ, ಅಯ್ಯೋ ಯಾಕಾದ್ರೂ ಬಂತಪ್ಪ ಈ ಮಳೆ ಅಂತ. ಹೀಗೆ ಒಂದು ಪಾಸಿಟಿವ್ ಇದಿರುತ್ತೆ, ಒಂದು ನೆಗೆಟಿವ್ ಸಹಜವಾಗಿ ಇದ್ದೇ ಇರುತ್ತೆ. ಹಾಗಾಗಿನೇ ಕೆಲವರಿಗೆ ಖುಷಿ ಮಳೆ ಬಂದಿರೋದು ನೋಡಿ. ಆದರೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಪಾಪ ನೋಡಿ, ಇಲ್ಲಿ ಎಷ್ಟೋ ಜನ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ತಗ್ಗು ಪ್ರದೇಶದ ಮನೆಗಳಿಗೂ ಕೂಡ ನೀರು ನುಗ್ಗಿತ್ತು, ಚರಂಡಿ ನೀರಿನ ಸಮೇತ ನೀರು ನಿಂತ್ಕೊಂಡಿತ್ತು. ಬಟ್ ಕೆಲವು ಕಡೆಗಳಲ್ಲಿ ರೋಡ್ ಅಂತೂ ಕಂಪ್ಲೀಟ್ ಬ್ಲಾಕ್ ಆಗಿಬಿಟ್ಟಿತ್ತು.